ಬಿಗ್ ಬಾಸ್ ಅಂದ್ರೆ ಇಟ್ ಇಸ್ ನಾಟ್ ಎ ಸ್ಪೋರ್ಟ್ ಇವೆಂಟ್. ಯಾಕಂದ್ರೆ ಈ ಭೂಮಿ ಮೇಲೆ ಫಿಸಿಕಲ್ ಫಿಟ್ನೆಸ್ ಇದೆಯೋ ಇಲ್ವೋ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಮೆಂಟಲ್ ಫಿಟ್ನೆಸ್ ಮಾತ್ರ ಮುಖ್ಯ. ಅಶ್ವಥ್ ಅವ್ರ ಹೆಸರಲ್ಲಿ ಪ್ರಶಸ್ತಿ ಕೊಡ್ತಿರ್ಬೋದು, ಆದ್ರೆ ಅಶ್ವಥ್ ಅವ್ರಿಗೆ ಏನ್ ಕೊಟ್ಟಿದೀವಿ ನಾವು? ಬಿಗ್ ಬಾಸ್ ಒಳಗಡೆ ಯಾರು ಕೂಡ ಟಿಲ್ ಟುಡೇ ನಮ್ಮ ಕನ್ನಡದ ಎಪಿಸೋಡ್ ಬಗ್ಗೆ ಮಾತ್ರ ನಾನು ಮಾತಾಡ್ತಿದ್ದೀನಿ, ಹೊರಗಡೆ ನಾನು ನೋಡಿಲ್ಲ ಯಾವುದನ್ನು. ಹಿರಿಯ ಜೀವಗಳು ಯಾರು ಬಿಗ್ ಬಾಸ್ ಆಗಿಲ್ಲ ಅಂತ ಅನ್ಸುತ್ತೆ. ನೀವು ಎಲ್ಲ ಕನ್ನಡಿಗರಿಗೂ ನಾನು ಕೈ ಮುಗಿದು ಹೃದಯ ಪೂರ್ವಕವಾಗಿ ನಾನು ಬೇಡ್ಕೋತೀನಿ ಸರ್. ಅವ್ರ ಜನ್ಮ ಪೂರ್ತಿ ವೀಲ್ ಚೇರ್ ಮೇಲೆ ಕೂತಿದ್ರು. ಹೇಗೆ ನೀವು ಅವ್ರನ್ನ ಅನ್ಫಿಟ್ ಅಂತ ಕರಿತೀರಿ? 24 ವಯಸ್ಸಿನಲ್ಲಿ ಹೆಂಗ್ ಯೋಚನೆ ಮಾಡ್ತಾನೆ ಅನ್ನೋದು 22 ಗೊತ್ತಾಗ್ತಿರಲ್ಲ. ಆದ್ರೆ ಬಿಗ್ ಬಾಸ್ ಅನ್ನೋ ಪದದ ಅರ್ಥ ತುಂಬಾ ದೊಡ್ಡದಿರುತ್ತೆ. ಇವತ್ತು ನಿಜವಾಗ್ಲೂ ಕೂಡ ಒಂದು ಶುಭ ದಿನ. ಯಾಕೆ ಅಂದ್ರೆ ಎಸ್ಪೆಷಲಿ ನಾವು ಯಾರಿದ್ದೀವಿ, ನಾವು ಇನ್ ದ ಸೆನ್ಸ್ ವಿಷ್ಣು ದಾದಾ ಫ್ಯಾನ್ಸ್, ನಮ್ಮೆಲ್ರಿಗೂ ಕೂಡ ವಿಷ್ಣು ಸರ್ನ ನಾವೆಷ್ಟು ಪ್ರೀತಿಸ್ತೀವೋ, ವಿಷ್ಣು ಸರ್ ಪೂಜಿಸ್ತಿದ್ದಂತಹ ಮತ್ತೆ ಪ್ರೀತಿಸ್ತಿದ್ದಂತಹ ಅಭಿಮಾನಿಸ್ತಿದ್ದಂತಹ ಖ್ಯಾತ ನಟರು, ಹಿರಿಯ ನಟರು KS ಅಶ್ವಥ್ ಅವರ ಜನ್ಮದಿನ. ವಿಷ್ಣುವರ್ಧನ್ ಸರ್ಗೆ ಅಷ್ಟು ಅಭಿಮಾನ ಅವ್ರ ಮೇಲೆ ಇತ್ತು ಅಂದ್ಮೇಲೆ ವಿಷ್ಣು ಸರ್ ಅಭಿಮಾನಿಗಳಿಗೆ ನಿಜವಾಗ್ಲೂ KS ಅಶ್ವಥ್ ಅವ್ರ ಮೇಲೆ ಇವತ್ತಿಗೂ ದೊಡ್ಡ ಸ್ಥಾನ ಇರೋದಂತೂ ಖಂಡಿತವಾಗ್ಲೂ ಸತ್ಯ. ಸ್ನೇಹಿತರೆ, ಇವತ್ತು ಅವರ ಜನ್ಮದಿನ. ಅಂದ್ರೆ ದಿನಾಂಕದ ಪ್ರಕಾರ ಬಂದ್ರೆ ಮಾರ್ಚ್ 17 ಅವರ ಜನ್ಮದಿನ ಆಗುತ್ತೆ. ವಿಕಿಪೀಡಿಯಾ ಮತ್ತೆ ಬೇರೆ ಎಲ್ಲ ಒಂದಷ್ಟು ದಾಖಲೆಗಳಲ್ಲಿ, ಅಂದ್ರೆ ಅವರು ಸ್ಕೂಲಿಗೆ ಸೇರಿದ್ದಾಗಿರ್ಬೋದು, ಮತ್ತೊಂದು ದಾಖಲೆಗಳಲ್ಲಾಗಿರ್ಬೋದು, ಮಾರ್ಚ್ 25 ಅವರ ಜನ್ಮದಿನ ಅಂತ ಇದೆ. ಆದ್ರೆ ಜನ್ಮ ನಕ್ಷತ್ರದ ಪ್ರಕಾರ ಇವತ್ತು ಅಂದ್ರೆ ಮಾರ್ಚ್ 31 ಇವತ್ತು ಡೇಟು. ಇವತ್ತು ಸಂಕಷ್ಟಹರ ಗಣಪತಿ ಪೂಜೆ ಕೂಡ ಇದೆ. ಇವತ್ತಿನ ದಿನ ನಮ್ಮೆಲ್ಲರ ಪ್ರೀತಿಯ KS ಅಶ್ವಥ್ ಅವ್ರಿಗೆ ಜನ್ಮದಿನ. ಅಂದ್ರೆ ಅವರು ಜೀವಂತವಾಗಿದ್ದಿದ್ರೆ ಇವತ್ತು ಅವ್ರಿಗೆ 96 ವರ್ಷಗಳು ತುಂಬಿರ್ತಿತ್ತು. ಸರ್, ನಿಮ್ಮನ್ನ ನಾವು ಕಳ್ಕೊಂಡಿದ್ದೀವಿ ಅನ್ನೋದನ್ನ ನಾನು ಯಾವತ್ತೂ ಕೂಡ ಭಾವಿಸೋದಿಲ್ಲ. ದಿ ಗ್ರೇಟ್ ಲಿಜೆಂಡ್ಸ್ ಅಂದ್ರೆ ಗಂಧರ್ವರ ಕುಟುಂಬದಿಂದ ಬಂದವ್ರಿಗೆ ಹುಟ್ಟು ಇರೋದಿಲ್ಲ, ಸಾವು ಇರೋದಿಲ್ಲ. ಹಾಗಾಗಿ ಅಂತ ಒಬ್ಬ ಮಹಾನ್ ಚೇತನಕ್ಕೆ, ಅಂತ ಒಂದು ಮಹಾನ್ ನಕ್ಷತ್ರಕ್ಕೆ ಈ ಪುಟ್ಟ ಹುಡುಗನಿಂದ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಸರ್. ಕೇವಲ ನಾನು ಮಾತ್ರ ಅಲ್ಲ, ಸಂಪೂರ್ಣವಾಗಿ ಕನ್ನಡ ಚಿತ್ರರಂಗದ ಅಭಿಮಾನಿಗಳೇನಿದ್ದಾರೆ ಅವರೆಲ್ಲರೂ ಕೂಡ KS ಅಶ್ವಥ್ ಅವ್ರನ್ನ ತುಂಬಾನೇ ಪ್ರೀತಿಸ್ತಾರೆ ಮತ್ತೆ ಪೂಜಿಸ್ತಾರೆ. ಮತ್ತೆ ಅವ್ರ ಮೇಲೆ ಒಂದು ರೀತಿ ಸೆಂಟಿಮೆಂಟ್ ಇದೆ. ಅಂದ್ರೆ ಇನ್ನು ನಮ್ಮ ಮನೇಲಿ ಯಾರೊಬ್ರು ದೊಡ್ಡವರು ಅನ್ನೋತಾರೆ. ಅಂದ್ರೆ ಮೊನ್ನೆ ಇತ್ತೀಚೆಗೆ ಟಿವಿಲಿ ಬಂದಂತ ಒಂದು ಸಿನಿಮಾ ನೋಡಿದೆ. ಅಂದ್ರೆ ಅದರಲ್ಲಿ ಶಂಕರ್ನಾಗ್ ಅವ್ರ ಜೊತೆ ಅಶ್ವಥ್ ಅವರು ಅಭಿನಯಿಸಿದ್ರು, ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಅಭಿನಯಿಸಿದ್ದಾರೆ, ವಿಷ್ಣುವರ್ಧನ್ ಅವ್ರ ಜೊತೆ ಅಭಿನಯಿಸಿದ್ದಾರೆ. ಹೇಳ್ತಾ ಹೋದ್ರೆ ಎಲ್ಲ ಹೀರೋಗಳ ಹೆಸರು ನಾನು ಹೇಳಬೇಕಾಗತ್ತೆ. ಯಾಕಂದ್ರೆ ಅಂತ ದೊಡ್ಡ ಮಟ್ಟದ ವಿಂಗ್ಸ್ ಅವ್ರದ್ದು ಕನ್ನಡ ಚಿತ್ರರಂಗದಲ್ಲಿ ಚಾಚ್ಕೊಂಡಿತ್ತು. ಇದಿಷ್ಟು ನನ್ನ ಪೀಠಿಕೆ. ಯಾಕಂದ್ರೆ ಅವರ ಹುಟ್ಟಿದ ಬಗ್ಗೆ ಇಷ್ಟು ಮಾತಾಡಿದ್ರೆ ಕಮ್ಮಿ, ಆದ್ರೆ ನಾನು ಇಷ್ಟು ಮಾತ್ರ ಮಾತಾಡೋಕೆ ನನ್ನ ಕೈಲಿ ಸಾಧ್ಯ ಆಗ್ತಾ ಇದೆ ಅಷ್ಟೇನೆ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜುರಾವ್ ವೇಳ್ಕೋಟಿ. ಇವತ್ತು ನಾನು ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮದ ಬಗ್ಗೆ ಒಂದು ಪುಟ್ಟ ಕತೆ ಹೇಳೋದಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ. ಏನ್ ಕತೆ ಅಂತಾನ ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮತ್ತೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡೋದನ್ನ ಕೂಡ ಮರಿಬೇಡಿ. ಇತ್ತೀಚೆಗೆ ನಾವು ಬಿಗ್ ಬಾಸ್ ಅನ್ನ ನೋಡ್ತಾ ಬರ್ತಾ ಇದೀವಿ. ಅಂದ್ರೆ ಈಗಾಗಲೇ 4 ಎಲಿಮಿನೇಷನ್ಸ್ ಅನ್ನ ಕಂಡಿರುವಂತ ಒಂದು ಕಾರ್ಯಕ್ರಮ ಇದು. 4 ಜನರನ್ನ ಈಗಾಗಲೇ ಆಚೆಗಡೆ ಕಳಿಸಿದ್ದಾರೆ. ಆದ್ರೆ ಇಲ್ಲಿ ಒಂದು ನನಗೆ ಗಮನಿಸ್ತಾ ಇರೋದೇನಂದ್ರೆ, ಪ್ರತಿ ಸರಿ ನಾಮಿನೇಷನ್ಸ್ ಅಂತ ಬಂದಾಗ ಕೂಡ ಹಿರಿಯ ಜೀವಗಳನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಎಸ್ಪೆಷಲಿ ಇವಾಗ ಹೇಳಿದ್ನಲ್ಲ, KS ಅಶ್ವಥ್ ಅವ್ರನ್ನ ಪೀಠಿಗೆ ತಗೊಂಡಾಗ ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ನಿಜವಾಗ್ಲೂ ಶಂಕರ್ ಅಶ್ವಥ್ ಅಂದ್ರೆ ಏನು? ಬಿಗ್ ಬಾಸ್ ಅಲ್ಲಿ ಯಾರೋ 4 ಜನ ಒಳಗಡೆ ಕೂತಂತ ಕಂಟೆಸ್ಟೆಂಟ್ಗಳು ಅವ್ರನ್ನ ಏಕಾಏಕಿ ನಾಮಿನೇಟ್ ಮಾಡಿಬಿಡೋ ಅಷ್ಟು ಅಥವಾ ಕನ್ನಡಿಗರವ್ರನ್ನ ಆಚೆ ಕರ್ಕೊಂಡ್ಬರೋ ಅಷ್ಟು ಸಣ್ಣ ಪ್ರಮಾಣದ ಶಕ್ತಿ ಅಲ್ಲ ಶಂಕರ್ ಅಶ್ವಥ್ ಅವರು. ಯಾಕೆ ಅಂದ್ರೆ ನೀವು ಶಂಕರ್ ಅಶ್ವಥ್ ಅವ್ರ ಬಗ್ಗೆ ನಿಜವಾಗ್ಲೂ ಅವರ ಒಂದು ಗ್ರಾಫ್ ಅನ್ನ ಅಥವಾ ಅವರ ಬದುಕನ್ನ ಅಥವಾ ಅವ್ರ ಬದುಕಿಗೆ ಸಂಬಂಧಪಟ್ಟ ಒಂದಷ್ಟು ವಿಡಿಯೋಗಳನ್ನ ಏನಾದ್ರು ಗಮನಿಸೋದಾದ್ರೆ, ಮೊದಲಿಂದಲೂ ಕೂಡ ತನ್ನತನವನ್ನ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು, ತಮ್ಮ ವೈಯಕ್ತಿಕ ಬದುಕಲ್ಲೇ ಆಗಿರ್ಬೋದು, ತನ್ನತನವನ್ನ ತನ್ನ ಬಳಿಯ ಜೋಪಾನವಾಗಿ, ಅದು ಇಂಥ ಕಲಿಯುಗದಲ್ಲಿ ನಿಜವಾಗ್ಲೂ ಅದೇ ತುಂಬಾ ದೊಡ್ಡ ಸರ್ಪ್ರೈಸ್. ಇಂಥ ಕಲಿಯುಗದಲ್ಲಿ ತಮ್ಮತನವನ್ನ ತಾವೇ ಅಚ್ಚುಕಟ್ಟಾಗಿ, ಅಂದ್ರೆ ತಮ್ಮನ್ನ ತಾವು ಎಲ್ಲೂ ಲೋಪ ಮಾಡ್ಕೊಳ್ತೀರಾ, ಹೇಗೆ ಅವರು ಮೂಲ ರೂಪವಾಗಿ ಬಂದಿದ್ರು ಹಾಗೆ ಇವತ್ತಿನ ತನಕ. ಅಂದ್ರೆ ಅವರಿಂದ ಯಾರಿಗೂ ತೊಂದರೆ ಕೂಡ ಆಗಿಲ್ಲ. ಮೂಲ ರೂಪ ಅಂದ್ರೆ ಅವ್ರೇನೋ ಬೇರೆ ರೀತಿ ಬದಲಾಗಿಲ್ಲ ಅನ್ನೋದಲ್ಲ ನಾನು ಹೇಳ್ತಾ ಇರೋದು. ಹಾಗೆ ಅವ್ರ ವ್ಯಕ್ತಿತ್ವನ ಕಾಪಿಟ್ಕೊಂಡಿದಾರಲ್ವಾ, ನಿಜವಾಗ್ಲೂ ಈ ಎಲ್ಲಾ ಗುಣವನ್ನ ಎಲ್ಲರೂ ಕಲಿಬೇಕು. ಯಾರಿಗೂ ತೊಂದರೆ ಕೊಡದಿರ, ತಾನು ಪ್ರತಿ ಸರಿ ಯಾರಿಗೂ
ಇದನ್ನ ನಾವು ಬಕೆಟ್ ಹಿಡಿಯೋದು ಅಂತ ಹೇಳ್ತೀವಲ್ವ, ಆ ಪದನೇ ನಾನು ಬಳಸ್ತೀನಿ. ಯಾರಿಗೂ ಬಕೆಟ್ ಹಿಡಿದಿರ ತಮ್ಮ ಜವಾಬ್ದಾರಿಗಳನ್ನ ಅರಿತು, ತಮ್ಮ ಬದುಕನ್ನ ಅರಿತು, ತಮ್ಮ ಕಲೆಯನ್ನ ನಂಬಿ, ತಮ್ಮ ಕೆಲಸವನ್ನ ನಂಬಿ ಮಾತ್ರ ಬದುಕಿದಂತ ಒಬ್ಬ ಶ್ರೇಷ್ಠ ವ್ಯಕ್ತಿ ಕನ್ನಡ ನಾಡಿನಲ್ಲಿ ಇವತ್ತು ಶಂಕರ್ ಅಶ್ವಥ್ ಅವರು. ಸ್ನೇಹಿತರೆ, ಇಂಥ ಶಂಕರ್ ಅಶ್ವಥ್ ಅವರು ಸಿನಿಮಾ ರಂಗದ 7 ಬೀಳುಗಳ ನಡುವೆ ತಾವು ಇನ್ನೇನಾದ್ರೂ ಮಾಡಬೇಕು ಅಂದ್ರೆ ಅಡಿಷನಲ್ ಒಂದು ಸೋರ್ಸ್ ಆಫ್ ಇನ್ಕಮ್ ಅಂತಾನೆ ಅಂದ್ಕೊಳ್ಳಿ, ಆದ್ರೆ ತಮ್ಮ ಸಮಯವನ್ನ, ತಮ್ಮ ಶಕ್ತಿಯನ್ನ ವಿನಿಯೋಗಿಸ್ಬೇಕು ಅಂತ ಹೇಳ್ಬಿಟ್ಟು ಕ್ಯಾಬ್ ಚಾಲಕರಾಗಿ ನೇಮಕ ಆಗ್ತಾರೆ. ಅಂದ್ರೆ ಅವರು ಆ ಕೆಲಸವನ್ನು ಆಯ್ಕೋತಾರೆ, ನಾನು ಮಾಡಬೇಕು ಅಂತ. ಹೇಗ್ ಸಾಧ್ಯ ಸರ್? ಸುಮ್ಮನೆ ಯೋಚನೆ ಮಾಡಿ ಸರ್. ನಮ್ಮ ಕಡೆ ಎಷ್ಟೋ ಜನ ಏನು ದಬ್ಬಾಕಿರಲ್ಲ, ನಾನು ಗುರು ಹಂಗೆ ಹಿಂಗೆ ಅನ್ಕೊಂಡು ಓಡಾಡ್ತಿರ್ತಾರೆ. ನಯ ಪೈಸ ತಲೆಯಲ್ಲಿ ಏನೂ ಇರಲ್ಲ. ಆದ್ರೆ ಅವ್ರಿಗೆ ಸಿಕ್ಕಿರೋ ಅಧಿಕಾರ ಆಗಿರ್ಬೋದು, ಅವ್ರಿಗೆ ಸಿಕ್ಕಿರೋ ಸ್ಥಾನ, ಕೆಲವ್ರಿಗೆ ಅಚಾನಕ್ ಆಗಂತದೆಲ್ಲ ಸಿಕ್ಬಿಟ್ಟಿರುತ್ತೆ. ಸಿಕ್ಕಿದಾಗ ಅವ್ರಿಗೆ ತಲೆ ಕೆಳಗಿಳಿಯೋದೇ ಇಲ್ಲ. ನಿಜವಾಗ್ಲೂ ಮನುಷ್ಯ ಆಕಾಶದಲ್ಲಿ ಇದ್ರೂ ಕೂಡ ಭೂಮಿಯನ್ನ ಮರಿಬಾರದು ಅನ್ನೋದನ್ನ ಒಂದು ಸಂದೇಶ ನಮ್ಮ ಶಂಕರ್ ಅಶ್ವಥ್ ಅವರಿಂದ ನಾವು ಕಲಿತಿದೀವಿ. ಜೊತೆಲಿ ಅವರಿಗೆ ಇವಾಗ ವಯಸ್ಸು ನೋಡಿ 64 ವರ್ಷ. ಬಿಗ್ ಬಾಸ್ ಅಲ್ಲಿ ಪ್ರತಿ ಸರಿ ನಾಮಿನೇಷನ್ಸ್ ಆಗುವಾಗ್ಲೂ ಕೂಡ ಬಿಗ್ ಬಾಸ್ ನಾನು ಶಂಕರ್ ಅಶ್ವಥ್ ಅವ್ರನ್ನ ತಗೋತೀನಿ. ಏನಕ್ಕೆ ಅಂದ್ರೆ ಅವ್ರಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗ್ಬಿಡ್ಬೋದು ಅಂತ ನನಗೆ ಭಯ ಇದೆ, ನನಗೆ ಅವ್ರ ಮೇಲೆ ಕನ್ಸರ್ನ್ ಇದೆ. ಹಾಗಾಗಿ ಮತ್ತೆ ಏಜ್ ಇದೆ, ಅವ್ರು ದೊಡ್ಡವರು, ಮುಂದೆ ಟಾಸ್ಕ್ಗಳನ್ನ ಮಾಡೋದಕ್ಕೆ ಆಗಲ್ಲ ಅನ್ಸುತ್ತೆ. ಹಾಗಾಗಿ ನಾನು ಶಂಕರ್ ಅಶ್ವಥ್ ಅವ್ರನ್ನ ತಗೋತೀನಿ. ಈ ತರ ಡ್ರಾಮಾ ಆರ್ಟಿಸ್ಟ್ಗಳು ಎಷ್ಟು ಜನ ಬೇಕು ನಿಮ್ಗೆ? ಸತ್ಯವಾಗ್ಲೂ, ಯಾಕಂದ್ರೆ ಅಲ್ಲಿ ಯೂತ್ಸ್ ಜಾಸ್ತಿ ಇರೋದ್ರಿಂದ ಅವ್ರವ್ರ ಮಧ್ಯೆ ಒಂದು ಫ್ರೆಂಡ್ಶಿಪ್, ಒಂದು ಬಾಂಡಿಂಗು ಏನೋ ಒಂದು ಕ್ರಿಯೇಟ್ ಆಗಿರುತ್ತೆ. ಪಾಪ ಅಲ್ಲಿ ದೊಡ್ಡವರು ಅಂತ ಯಾರೋ ಒಬ್ರು ಇರ್ತಾರೆ, ಅವರು ಎಲ್ಲರ ಜೊತೆ ಕನೆಕ್ಟ್ ಆಗಿದ್ದಾರೆ. ನಾವೆಲ್ಲ ಕಾರ್ಯಕ್ರಮ ನೋಡ್ತಾ ಇದೀವಿ, ಆದ್ರೆ ಇವ್ರು ಎಕ್ಸ್ಪೆಕ್ಟ್ ಮಾಡೋ ಲೆವೆಲಲ್ಲಿ ಅವ್ರು ಕನೆಕ್ಟ್ ಆಗಿರಲ್ಲ. ಇದು ಸೈಕಾಲಜಿ ಇರ್ಬೋದು. ಯಾಕಂದ್ರೆ ಅವ್ರಿಗೂ ದೊಡ್ಡವರು ಚಿಕ್ಕವ್ರ ಜೊತೆ ಕನೆಕ್ಟ್ ಆಗಿದ್ದಾರೆ, ಆದ್ರೆ ಚಿಕ್ಕವ್ರು ಬಯಸೋ ಮಟ್ಟಕ್ಕೆ ಕನೆಕ್ಟ್ ಆಗದೆ ಇರ್ಬೋದು. ಯಾವ್ದೋ ಗಾಸಿಪ್ಗಳಲ್ಲಿ ಶಂಕರ್ ಅಶ್ವಥ್ ಅವ್ರ ಜೊತೆ ಅವ್ರು ಮಾತಾಡಕ್ಕಾಗದೆ ಇರ್ಬೋದು, ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಗಳನ್ನ ಮಾತಾಡಕ್ಕಾಗದೆ ಇರ್ಬೋದು. ಯಾಕಂದ್ರೆ ಮೇರು ಪರ್ವತದ ಜೊತೆ ಸಣ್ಣ ಪುಟ್ಟ ವಿಚಾರ ಹೆಂಗ್ ಮಾತಾಡ್ತಾರೆ, ಆ ಗಿಲ್ಟ್ ಇವ್ರಿಗೂ ಇರುತ್ತೆ. ಜೊತೆಲಿ ಹಂಗಾಗಿ ಒಂದು ಥಿನ್ ಲೈನ್ ಆಫ್ ಸೆಗ್ರಿಗೇಷನ್ಸ್ ಅಲ್ಲಿ 100% ಇರುತ್ತೆ. ಆದ್ರೆ ಅವ್ರು ಅದನ್ನೇ ಹೇಳ್ತಾ ಇಲ್ಲ. ಏನ್ ಹೇಳ್ತಾ ಇದಾರೆ? ವಯಸ್ಸಾಗ್ಬಿಟ್ಟಿದೆ ಸರ್, ಪಾಪ ಅವ್ರಿಗೆ ಆರೋಗ್ಯದ ಏನಾದ್ರು ಸಮಸ್ಯೆ ಬಂದ್ಬಿಟ್ರೆ ನಾಳೆ ತೊಂದರೆ ಆಗ್ಬೋದು. ಬಿಗ್ ಬಾಸ್ಗೆ ಇದು ಗೊತ್ತಿರ್ಲಿಲ್ವಾ ಸೆಲೆಕ್ಟ್ ಮಾಡುವಾಗ? ಯಾರು ಈ ಸ್ಪರ್ಧಿಗಳನ್ನ ಸೆಲೆಕ್ಟ್ ಮಾಡಿದಾರೋ, ಏಜ್ ಅಲ್ಲಿ ಚಿಕ್ಕವರನ್ನ ಅಥವಾ ಒಂದು ಮಿಡಲ್ ಏಜ್ ಅವ್ರನ್ನ, ಅವರೇ ತಾನೇ ಇವ್ರಿಗೂ ಸೆಲೆಕ್ಟ್ ಮಾಡಿ ಕಳಿಸಿರೋದು. ಅಲ್ಲಿ ಯಾರು ನಾವೇ ಓಡೋಗಕ್ಕಾಗಲ್ವಲ್ಲ ಬಿಗ್ ಬಾಸ್ ಒಳಗಡೆ. ಅಂದ್ರೆ ಏನಕ್ಕೆ ಮಾಡಿದಾರೆ? ಹಂಗಾರೆ ಬಿಗ್ ಬಾಸ್ ಗೊತ್ತಾಗಿಲ್ಲ ಇವ್ರಿಗೆ ನಾಳೆ ದಿನ ಟಾಸ್ಕ್ ಮಾಡುವಾಗ ಸಮಸ್ಯೆ ಆಗ್ಬೋದು ಮತ್ತೊಂದು ಅಂತ. ಆಮೇಲೆ ಇನ್ನೊಂದು ವಿಚಾರ, ಬಿಗ್ ಬಾಸ್ ಅಂದ್ರೆ ಇಟ್ ಇಸ್ ನಾಟ್ ಎ ಸ್ಪೋರ್ಟ್ ಇವೆಂಟ್, ಅದು ಒಂದು ಕ್ರೀಡೆ ಅಲ್ಲ. ಅದು ಬಿಗ್ ಬಾಸ್ ಏನಾಗುತ್ತೆ ಅಂದ್ರೆ ಅದನ್ನ ಇನ್ನೂ ಯಾರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲರೂ ಸೋಲ್ತಾ ಇರ್ಬೋದು ಅಂತ. ಆದ್ರೆ ನನಗೇನು ಅನಿಸ್ತು ಅರ್ಥ ಆಗೋದನ್ನ ಹೇಳಿದ್ರೆ ನಿಮ್ಗೆ ಬಿಗ್ ಬಾಸ್ ಬಗ್ಗೆ ಕತೆ ಹೇಳ್ತೀನಿ ಅಂತ. ಆ ಕತೆ ನಾನು ನಿಮ್ಗೆ ಹೇಳ್ತೀನಿ. ಈ ಭೂಮಿನ ನೀವು ಒಂದು ಬಿಗ್ ಬಾಸ್ ಮನೆ ಅಂತ ಅನ್ಕೊಳ್ಳಿ. ಇಲ್ಲಿ 100 ಜನ, 1000 ಜನ, ಕೋಟ್ಯಾಂತರ ಜನ, ಬೇರೆ ಬೇರೆ ಪ್ರಾಣಿ ಪಕ್ಷಿಗಳು, ಎಲ್ಲಾ ತರದ ಜೀವಿಗಳು ಈ ಭೂಮಿಯನ್ನು ಬಿಗ್ ಬಾಸ್ ಮನೆ ಒಳಗಡೆ ಬದುಕ್ತಾ ಇದಾವೆ. ನಮ್ಗೆಲ್ಲರಿಗೂ ಒಂದು ನಂಬಿಕೆ ಇದೆ, ಮೇಲೊಬ್ಬ ಇದ್ದಾನೆ, ಅವ್ನು ನಮ್ಮನ್ನು ಆಟ ಆಡಿಸ್ತಾನೆ, ಅವ್ನು ನಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾನೆ, ಅವ್ನು ಹೇಳಿದಾಗೆ ನಾವು ನಡ್ಕೋತೀವಿ ಅನ್ನೋದು. ಹಾಗಾದ್ರೆ ನಾವು ಗೆಲ್ಬೇಕು ಅಂದ್ರೆ ಏನ್ ಮಾಡಬೇಕು? ಎಂಥದ್ದೇ ಕಷ್ಟ ಬರಲಿ, ಎಂಥದ್ದೇ ಒತ್ತಡ ಬರಲಿ, ಎಂಥದ್ದೇ ಪರಿಸ್ಥಿತಿಗಳು ಬಂದರೂ ಕೂಡ ನಮ್ಮನ್ನ ನಾವು ಕಾಪಾಡ್ಕೊಂಡ್ವಿ ಅಂದ್ರೆ ನಾವು ಗೆದ್ವಿ ಅಂತ. ಕರೆಕ್ಟ್ ಅಲ್ವಾ? ಯಾವುದೇ ಸುಳಿ ಒಳಗಡೆ ನಾವು ಸಿಗಾಕೊಂಡಿಲ್ಲ ಅಂದ್ರೆ, ಯಾವುದೇ ಭಾವನೆಗಳ ಒಳಗಡೆ ನಾವು ಸಿಗಾಕೊಂಡಿಲ್ಲ ಅಂದ್ರೆ, ಯಾವುದೇ ಒಂದು ಕೆಟ್ಟ ಕೆಲಸಗಳಲ್ಲಿ ನಾವು ಸಿಗಾಕೊಳ್ಳಿಲ್ಲ ಅಂದ್ರೆ ಅಲ್ವಾ, ಅವಾಗ ನಾವು ಗೆದ್ವಿ. ಅದನ್ನೇ ಅವರು ಮುಕ್ತಿ ಅಂತ ಹೇಳ್ತಾರೆ. ಈ ಭೂಮಿಗೆ ಸಂಬಂಧಪಟ್ಟಂಗೆ ಹೇಳೋದು. ಬಿಗ್ ಬಾಸ್ ಮನೆಯಲ್ಲಾದ್ರೆ ಆ ರೀತಿನೇ ಆಗ್ಬೇಕಲ್ವಾ? ಯಾರು ಯಾವುದೇ ಸುಳಿಗಳಲ್ಲಿ ಸಿಗಾಕೊಳ್ಳದೆ ತನ್ನನ್ನು ತಾನು ಕಾಪಾಡಿಕೊಂಡು ಎಲ್ಲದರಲ್ಲೂ ಕೂಡ ಭಾಗವಹಿಸ್ತಾರೆ, ಅವರು ಬಿಗ್ ಬಾಸ್. ಸೋಲೋದು ಗೆಲ್ಲೋದು ಬೇರೆ ಸರ್. ಒಂದು ಟಾಸ್ಕ್ ಅಲ್ಲಿ ನೋಡಿ, ಒಂದ್ಸರಿ ಮೊಟ್ಟೆ ಹೊಡಿಯೋದು ಒಂದು ಟಾಸ್ಕ್ ಬಂತು, ಪಾಪ ಅವ್ರು ಜಾಸ್ತಿ ಓಡಾಡಕ್ಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಕೆಳಗಡೆ ಒಂದು ಟಾರ್ಪಲಿನ್ ತರದ್ದು ಕವರ್ ಹಾಕ್ಬಿಟ್ಟಿದ್ರು. ಆ ಕವರ್ ಹಾಕಿದಾಗ ಏಜ್ಡ್ ಆಗಿರೋರ್ಗೆ ಏನಾಗುತ್ತೆ ಅಂದ್ರೆ ಡೆಫಿನೆಟ್ಲಿ ಗ್ರಿಪ್ ಸಿಗಲ್ಲ. ಸೊ ಹಂಗಾಗಿ ಅವ್ರಿಗೆ ಫಿಸಿಕಲ್ ಫಿಟ್ನೆಸ್ ಇಲ್ಲ ಅಂತಲ್ಲ, ಯಾಕಂದ್ರೆ ಈ ಭೂಮಿ ಮೇಲೆ ಫಿಸಿಕಲ್ ಫಿಟ್ನೆಸ್ ಇದೆಯೋ ಇಲ್ವೋ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಮೆಂಟಲ್ ಫಿಟ್ನೆಸ್ ಮಾತ್ರ ಮುಖ್ಯ. ಯಾಕಂದ್ರೆ ಒಬ್ರು ಸೈಂಟಿಸ್ಟ್ ನಾವು ನೋಡಿದ್ವಿ, ಅವ್ರ ಜನ್ಮ ಪೂರ್ತಿ ವೀಲ್ ಚೇರ್ ಮೇಲೆ ಕೂತಿದ್ರು. ಹೇಗೆ ನೀವು ಅವ್ರನ್ನ ಅನ್ಫಿಟ್ ಅಂತ ಕರೀತೀರಿ ಅಲ್ವಾ? ಹಾಗಾಗಿ ಮತ್ತೆ ಹಲವಾರು ಕಾಯಿಲೆಗಳಿರ್ಬೋದು, ಹಲವಾರು ದೈಹಿಕ ತೊಂದರೆಗಳಿರ್ಬೋದು, ಎಲ್ಲದನ್ನು ಗೆದ್ದಿರೋರನ್ನ ನಾವು ಎಷ್ಟು ಜನ ನೋಡಿದೀವಿ. ಅಂಥವ್ರ ಮಧ್ಯೆ ನಾನು ಗೆಲ್ತೀನಿ, ನಾನು ಏನೋ ಒಂದು ಮಾಡ್ತೀನಿ ಅಂತ ಬಂದಿರೋ ಒಬ್ಬ ಮಹಾನ್ ನಟ ಅವರು. ಆಕ್ಚುಲಿ ಅಂಥವ್ರಿಗೆ ಸುಮ್ಮನೆ ಬೇಡದೇ ಇರೋ ಲೈನನ್ನ ಹೇಳಿ ನಾಳೆ ದಿನ ಕನ್ನಡಿಗರು ಕೂಡ ಅದನ್ನ ನಂಬಿ, ಹೌದಲ್ವಾ ಶಂಕರ್ ಅಶ್ವಥ್ ಅವ್ರು ಒಳಗಿದಾಗ ತೊಂದರೆ ಆಗ್ಬಿಡ್ಬೋದೇನೋ, ನಾವೆಲ್ಲರೂ ಆಚೆ ಕರ್ಕೊಂಡ್ ಬಂದ್ಬಿಡೋಣ ಅನ್ನೋದು ಕನ್ನಡಿಗರ ಭಾವನೆ ಬರಬಾರ್ದು. ಅವ್ರು ಅದೇ ತರ ಪ್ರೊಜೆಕ್ಟ್ ಮಾಡ್ತಿದ್ರೆ ಅದೇ ಬರಬಾರ್ದು ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ.
ದಯವಿಟ್ಟು ನೀವು ಯಾರಿಗೆ ಬೇಕಾದ್ರೂ ವೋಟ್ ಮಾಡೋ ಸ್ವಾತಂತ್ರ್ಯ ಎಲ್ಲರಿಗೂ ಇದೆ. ನಾವು ಯಾರಿಗೂ ಇನ್ಸ್ಟ್ರಕ್ಷನ್ಸ್ ಕೊಡೋಕ್ಕಾಗಲ್ಲ ನೀವು ಇಂಥವ್ರಿಗೆ ಮಾಡಿ ಅಂತ. ಆದರೆ ನಾನು ವಿಷ್ಣು ಸರ್ ಅಭಿಮಾನಿಯಾಗಿ ನಾನು ತುಂಬ ಪ್ರೀತಿಸುವಂಥ KS ಅಶ್ವಥ್ ಅವ್ರಿಗೂ ನಾನು ಅಭಿಮಾನಿನೇ. ಆದರೆ ಅವ್ರು ತುಂಬ ಪೂಜನೀಯ ಸ್ಥಾನದಲ್ಲಿ ಇರ್ತಾರೆ. ಹಾಗಾಗಿ ಅವ್ರಿಗೆ ಅಭಿಮಾನಿ ಅಂತ ಹೇಳ್ಕೋಬೋದು, ಅವ್ರು ಸಿನಿಮಾ ನಟ ಆಗಿರೋದ್ರಿಂದ. ಅಂತ ಒಬ್ಬ ಕುಟುಂಬದಿಂದ ಬಂದು ತನ್ನತನವನ್ನು ತಾನೇ ಕಾಪಿಟ್ಕೊಂಡು ಎಲ್ಲ ಕಡೆ ಒಂದೇ ಒಂದು ಕಪ್ಪು ಚುಕ್ಕಿಯನ್ನು ಇಡೀ ಬದುಕಲ್ಲಿ ಅವ್ರ ಕುಟುಂಬದಲ್ಲಾಗಿರ್ಬೋದು, ಅವ್ರ ಸಿನಿಮಾ ರಂಗದಲ್ಲೇ ಆಗಿರ್ಬೋದು, ಅವರು ಇರೋ ಊರಲ್ಲಾಗಿರ್ಬೋದು, ಅಕ್ಕಪಕ್ಕದ ಮನೆಯಲ್ಲಾಗಿರ್ಬೋದು, ಯಾವುದೇ ರೀತಿ ಒಂದು ಕೆಟ್ಟ ಪಾಯಿಂಟನ್ನು ಅವ್ರ ಇಡೀ ಕುಟುಂಬ ಅಂಟಿಸ್ಕೊಳ್ದಿರ ಇವತ್ತೇನೋ ದೈವ ಸುಕೃತ ಅನ್ನೋ ರೀತಿ ಒಂದು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ದಯವಿಟ್ಟು ಇನ್ನೊಂದಷ್ಟು ದಿನ, ಇನ್ನೊಂದಷ್ಟು ವಾರ, ನನಗಂತೂ 100 ದಿನನೂ ಇರಬೇಕು ಅಂತ ಆಸೆ ಇದೆ. ದಯವಿಟ್ಟು ಎಲ್ಲ ಕನ್ನಡಿಗರಿಗೂ ನಾನು ಕೈ ಮುಗಿದು ಹೃದಯಪೂರ್ವಕವಾಗಿ ನಾನು ಬೇಡ್ಕೋತೀನಿ ಸರ್, ಅವ್ರನ್ನ ದಯವಿಟ್ಟು ಯಾರು ಆಚೆ ಬರೋ ಹಾಗೆ ನಾವು ಯಾರು ಮಾಡೋದು ಬೇಡ. ನಮ್ಗೆ ಯಾವಾಗ ಫ್ರೀ ಆಗುತ್ತೆ, ಅವ್ರು ಯಾವಾಗ ನಾಮಿನೇಷನ್ಸ್ ಇರ್ತಾರೆ. ಯಾಕಂದ್ರೆ ಇವ್ರುಗಳು ಕೊಡೋ ರೀಸನ್ಗೆ ನನಗನ್ಸುತ್ತೆ ಅವ್ರು ಪ್ರತಿ ವಾರ ನಾಮಿನೇಷನ್ಸ್ ಎಲ್ಲ ಇರ್ತಾರೆ ಅಂತ. ಪಾಪ ಅವ್ರಿಗೆ ಏನು ಎಲ್ಲದನ್ನ ಮಾಡ್ತಾ ಇರ್ತಾರೆ. ಸುಮ್ಮನೆ ಇವಾಗ ಇರೋ 8 ಜನ 9 ಜನ ಅದೇ ಪಾಯಿಂಟ್ ಕೊಟ್ಬಿಟ್ರೆ ವೋಟಿಂಗ್ ಜಾಸ್ತಿ ಆಗುತ್ತೆ ಒಳಗಡೆ ಇರೋರಲ್ಲಿ ಅಲ್ವಾ. ಈಗ 12 ಜನ ಇದ್ದಾರೆ, 10 ಜನ ಇದ್ದಾರೆ ಅಂದ್ರೆ ಇರೋ ಬರೋರೆಲ್ಲ ಬೇಕು ಅಂತಾನೆ ಅಲ್ಲ. ಪಾಪ ಅವ್ರು ಒಳಗಿರೋರು ಒಳ್ಳೆದೇ ಯೋಚನೆ ಮಾಡ್ತಿರ್ಬೋದು. ಆದ್ರೆ ವೋಟಿಂಗಿಗೆ ಅದು ಬಾರ್ಡರ್ ಅಂತ ಇರುತ್ತಲ್ಲ, ಒಂದಷ್ಟು ರೂಲ್ಸ್, ಸೆಟ್ ಆಫ್ ರೂಲ್ಸ್ ಅಂತ ಇರುತ್ತಲ್ಲ, ಅದಲ್ಲ. ನಾಮಿನೇಷನ್ಸ್ಗೆ ಪ್ರಕ್ರಿಯೆಗೆ ಅದಲ್ಲ. ಅವ್ರು ಅದನ್ನು ತಗೋಬಾರ್ದು. ಫಸ್ಟ್ ಆಫ್ ಆಲ್ ಗುಣಗಳನ್ನ ತಗೋಬೇಕು, ಆದಷ್ಟು ಆದರ್ಶಗಳನ್ನ ತಗೋಬೇಕು. ಅದ್ರಲ್ಲಿ ಯಾರು ಕಮ್ಮಿ ಇದಾರೆ ಅವ್ರನ್ನ ಕಳಿಸ್ಬೇಕು. ಸುಮ್ಮನೆ ಗಾಸಿಪ್ಪು ಮತ್ತೊಂದು ಇನ್ನೊಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಆದ್ರೆ ಬಿಗ್ ಬಾಸ್ ಅನ್ನೋ ಪದದ ಅರ್ಥ ತುಂಬಾ ದೊಡ್ಡದಿರುತ್ತೆ. ಆ ಅರ್ಥಕ್ಕೆ ಕಾರ್ಯಕ್ರಮದವ್ರು ಮಾತ್ರ ಅಲ್ಲ, ಕನ್ನಡಿಗರು ಕೂಡ ಮಹಾನ್ ವೇದಿಕೆಯನ್ನ ಅರ್ಥವನ್ನ ಕೊಡಬೇಕಾಗಿದ್ರೆ ನಾವು ಶಂಕರ್ ಅಶ್ವಥ್ ಅಂತವ್ರನ್ನ ನಿಜವಾಗ್ಲೂ ಉಳಿಸ್ಕೋಬೇಕು. ಯಾಕಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಇವತ್ತಿನ ತನಕ ಬಿಗ್ ಬಾಸ್ ಒಳಗಡೆ ಯಾರೂ ಕೂಡ ಟಿಲ್ ಟುಡೇ, ನಮ್ಮ ಕನ್ನಡದ ಎಪಿಸೋಡ್ ಬಗ್ಗೆ ಮಾತ್ರ ನಾನು ಮಾತಾಡ್ತಿದ್ದೀನಿ, ಹೊರಗಡೆ ನಾನು ನೋಡಿಲ್ಲ ಯಾವುದನ್ನು. ಹಿರಿಯ ಜೀವಗಳು ಯಾರು ಬಿಗ್ ಬಾಸ್ ಆಗಿಲ್ಲ ಅಂತ ಅನ್ಸುತ್ತೆ. ನೀವು ಹಿರಿಯ ಜೀವಗಳು ಯಾರು ನನ್ನ ವಿಡಿಯೋಗಳನ್ನ ನೋಡ್ತಿದ್ದೀರಾ, ದಯವಿಟ್ಟು ನೀವು ಇವ್ರ ಪರ ನಿಂತ್ಕೊಳ್ಳಿ. ಯಾಕೆ ಅಂದ್ರೆ ನಿಮ್ಮ ಕ್ಯಾಟಗರಿಯ ನಿಮ್ಮ ಸ್ನೇಹಿತನಿಗೆ ನೀವು ಗೆಲ್ಲಿಸ್ಬೇಕು. ಯೂತ್ಸ್ಗೆ ವೋಟ್ ಹಾಕ್ಬೋದು ಅಂತ ಅನ್ಸುತ್ತೆ. ಈ ನಮ್ಮ ವಿಡಿಯೋ ನೋಡಿದ್ಮೇಲೆ ಯೂತ್ಸ್ ಕೂಡ ದೊಡ್ಡವ್ರಿಗೆ ವೋಟ್ ಹಾಕ್ತಾರೆ. ನಿಜವಾಗ್ಲು ದೊಡ್ಡವ್ರಿಗೊಂದು ಮರ್ಯಾದೆ ಸಿಗಬೇಕು. ನೀವೆಲ್ಲ ದೊಡ್ಡವ್ರು ಯಾರ್ಯಾರಿದ್ದೀರಿ, ನಿಮ್ಮ ಹತ್ರನೂ ಫೋನ್ಸ್ ಇರುತ್ತೆ. ನೀವು ಕೂಡ ರಿಟೈರ್ಡ್ ಲೈಫ್ ಇರ್ಬೋದು, ಅಥವಾ ರಿಟೈರ್ಡ್ ಆಗೋ ಹಂತದಲ್ಲಿ ಇರ್ಬೋದು, ಅಥವಾ ನಿಮಗೆ ಇನ್ನೂ ಜಾಸ್ತಿ ವಿಚಾರ ಅರ್ಥ ಆಗುತ್ತೆ. ಯಾವ ಮನುಷ್ಯ 64 ವಯಸ್ಸಿನಲ್ಲಿ ಹೆಂಗ್ ಯೋಚನೆ ಮಾಡ್ತಾನೆ ಅನ್ನೋದು 22 ಗೊತ್ತಾಗ್ತಿರಲ್ಲ. ಅಲ್ಲಿ ಡಿಫ್ರೆನ್ಸ್ ಇರುತ್ತೆ ಆಕ್ಚುಲಿ. 64 ನಾನು ಯೋಚನೆ ಮಾಡ್ಬೇಕಂದ್ರೆ ನಾನು 64 ಬಂದಾಗ ನನಗೆ ಗೊತ್ತಾಗುತ್ತೆ, ಅಯ್ಯೋ ನಾನು 22 ಇದ್ದಾಗ 64 ಬಗ್ಗೆ ಹಿಂಗೆಲ್ಲ ಯೋಚನೆ ಮಾಡ್ಬಿಟ್ಟಿದ್ದೆ. ಅವಾಗ ವಾಪಸ್ ತಿರುಗ್ಸಕ್ಕೂ ಆಗಲ್ಲ ಜೀವನನ. ಹಾಗಾಗಿ ನೀವು ದೊಡ್ಡವ್ರಿಗೆ ಸಪೋರ್ಟ್ ಮಾಡಿ, ಚಿಕ್ಕವರು ದೊಡ್ಡವ್ರಿಗೆ ಸಪೋರ್ಟ್ ಮಾಡಿ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಒಂದು ತುಂಬಾ ದೊಡ್ಡ ಕಾರಣಕ್ಕೆ ನಾನು ಈ ವಿಡಿಯೋ ಮಾಡಿರೋದು. ಆದ್ರೆ ಅದು ಎಷ್ಟು ಜನಕ್ಕೆ ಕನ್ವೆ ಆಯ್ತು ಅಂತ ನನಗೆ ಗೊತ್ತಿಲ್ಲ. ನಮ್ಮನ್ನೆಲ್ಲ ತುಂಬಾ ಎಂಟರ್ಟೈನ್ ಮಾಡ್ಕೊಂಡು ಬಂದಿರೋಂಥ ಒಬ್ಬ ದೊಡ್ಡ ಜೀವಕ್ಕೆ ಇನ್ನೂ ಏನು ಸಿಕ್ಕಿಲ್ಲ ಸರ್. ಅಶ್ವಥ್ ಅವ್ರ ಹೆಸರಲ್ಲಿ ಪ್ರಶಸ್ತಿ ಕೊಡ್ತಿರ್ಬೋದು, ಆದ್ರೆ ಅಶ್ವಥ್ ಅವ್ರಿಗೆ ಏನು ಕೊಟ್ಟಿದೀವಿ ನಾವು? ಏನು ಕೊಟ್ಟಿಲ್ಲಲ್ಲ. ಹಾಗಾಗಿ ಇದೊಂದು ರಿಕ್ವೆಸ್ಟ್, ಏನಿಲ್ಲ, ಪ್ರೋಗ್ರಾಮ್ ನೋಡೋಣ, ವೋಟಿಂಗ್ ಮಾಡೋಣ ಅಷ್ಟೇ. ಸೊ ಇದಿಷ್ಟು ಹೇಳ್ತಾ ನನ್ನ ಮನಸ್ಸಿನ ಭಾವನೆಗಳನ್ನ ಇವತ್ತು ಅಂದ್ರೆ KS ಅಶ್ವಥ್ ಅವರವರ ಜನ್ಮದಿನ ಇರುವಂತ ಈ ವಿಚಾರದಲ್ಲಿ ವಿಶೇಷ ಸಂದರ್ಭದಲ್ಲಿ ಹಂಚ್ಬೇಕು ಅಂತ ಅನ್ನಿಸ್ತು. ನನ್ನ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ನಿಜವಾಗ್ಲೂ ಇಷ್ಟ ಆಗಿರುತ್ತೆ ನಾನು ಭಾವಿಸ್ತೀನಿ. ಯಾಕಂದ್ರೆ ನಾನು ತುಂಬಾ ಮುಖ್ಯವಾದ ವಿಚಾರ ಮಾತಾಡಿರೋದು. ನಿಮ್ಮೆಲ್ಲರ ಆಶೀರ್ವಾದವನ್ನ ಶಂಕರ್ ಅಶ್ವಥ್ ಅವ್ರಿಗೇನೆ ಬೇಕು ಅಂತ ಅವ್ರ ಪರವಾಗಿ ನಾನು ಬೇಡ್ಕೋತಾ ನನ್ನ ಈ ವಿಡಿಯೋಗೆ ವಿರಾಮವನ್ನು ಮಾಡ್ತಾ ಇದ್ದೀನಿ. ಸೈನಿಂಗ್ ಆಫ್ ಮಂಜುರಾ ಬೇಳ್ಕೊಟ್ಟಿ. ಧನ್ಯವಾದಗಳು ಸರ್.